ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇರೋದ್ರಿಂದ ನಾಳೆ ತಡೆ ನೀಡಬಾರದು. ಇದು ರಂಗನಾಥ್ ರೆಡ್ಡಿ ಅವರ ವಾದ. ಈಗ ವಿಚಾರಣೆಯನ್ನ ಮುಂದೂಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಸ್ಪರ ವಕೀಲರಿಂದ ಚರ್ಚೆ ನಡೀತಾ ಇರೋದು, ವಕೀಲರಿಂದ ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ನೋಡಿ, ಆರೋಪಿಗಳು ಒಂದಷ್ಟು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ರಂಗನಾಥ್ ರೆಡ್ಡಿ ವಾದವನ್ನ ಮಂಡಿಸ್ತಾ ಇದ್ದಂತೆ ಅಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ, ಸಿಎಂ ಕೂಡ ತಿರುಚಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶವಿದೆ, ಹಾಗಾಗಿ ತಡೆ ಕೊಡಬಾರ್ದು ಅಂತೇಳಿ ಆದೇಶವಿದೆ ಅಂತೇಳಿ ತಡೆ ಕೊಡಬಾರ್ದು ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ. ಆ ಸಂದರ್ಭದಲ್ಲಿ ಆರೋಪಿಗಳು ದಾಖಲೆಗಳನ್ನು ತಿರುಚಿದ್ದಾರೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಂತೆ ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ, ಸಿಎಂ ಕೂಡ ತಿರುಚಿದ್ದಾರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಅವರು ಸಂಚಿನಲ್ಲಿ ಇದ್ದಾರೆ ಅಂತ ವಕೀಲರು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿ, ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ರಂಗನಾಥ್ ರೆಡ್ಡಿ ಅವರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡ್ತಾರೆ, ಹಾಗಿದ್ರೆ ಮುಖ್ಯಮಂತ್ರಿಗಳು ಕೂಡ ದಾಖಲೆಯನ್ನ ತಿರುಚಿದ್ದಾರಾ? ಮುಖ್ಯಮಂತ್ರಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ಆದ್ರೆ ಇವರು ದಾಖಲೆಗಳನ್ನ ಕೊಡಬೇಕು. ಇದು ಮತ್ತು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಈ ಒಂದು ಕೇಸ್ಗೆ. ಅದಕ್ಕಾಗಿ ಅಲ್ಲಿಯೇ ಆಟ್ ಸ್ಪಾಟ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಕೂಡ ದಾಖಲೆಯನ್ನ ತಿರುಚಿದ್ದಾರಾ? ಆರೋಪಿಗಳು ದಾಖಲೆಗಳನ್ನ ತಿರುಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆರೋಪಿ ಯಾರು? ಆರೋಪವನ್ನ ಎದುರಿಸ್ತಾ ಇರುವಂತವ್ರು ಯಾರು? ಅವರು ದಾಖಲೆಗಳನ್ನ ತಿರುಚಿದ್ದಾರಾ? ನೇರವಾಗಿ ಮುಖ್ಯಮಂತ್ರಿಗಳು ದಾಖಲೆಯನ್ನ ತಿರುಚಿದ್ದಾರಾ ಅಂತ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಂಚಿನಲ್ಲಿದ್ದಾರೆ ಅಂತ ರಂಗನಾಥ್ ರೆಡ್ಡಿ ಅವರು ಇದಕ್ಕೆ ಕೌಂಟರ್ ಕೊಡ್ತಾ ಇರೋದು. ಅಂದ್ರೆ ಯಾವ ರೀತಿಯ ಸಂಚು? ದಾಖಲೆಯನ್ನ ತಿರುಚೋ ವಿಚಾರದಲ್ಲಿ ಸಂಚು ಮಾಡಿದ್ದರಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ರಂಗನಾಥ್ ರೆಡ್ಡಿ ಅವರು ಹೇಳ್ತಾ ಇರೋದಾ, ಅಥವಾ ಈ ಮೂಡ ಹಗರಣದಲ್ಲಿ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ಪ್ರಭುಲಿಂಗ ನಾವದಗಿ ಅವರು ಈಗ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಂತರ ತಡೆಯನ್ನ ಕೊಡಬಾರದು, ಮಧ್ಯಂತರ ತಡೆಯನ್ನ ಕೊಡಬಾರದು ಅಂತೇಳಿ ಪ್ರಭುಲಿಂಗ ನಾವದಗಿ ಅವರೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಪ್ರಭುಲಿಂಗ ನಾವದಗಿ ಅವರು TJ ಅಬ್ರಹಾಂ ಪರ ವಕಾಲತ್ತನ್ನ ಅಂದ್ರೆ ವಾದವನ್ನ ಮಂಡಿಸೋದಕ್ಕೆ ಹಾಜರಾಗಿದ್ದಾರೆ. ಅಲ್ಲಿ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಮಧ್ಯಂತರ ತಡೆ ಕೊಡಬಾರದು ಅಂತೇಳಿ. ಬಹಳ ಕುತೂಹಲ, ಬಹಳ ನಿರೀಕ್ಷೆ. ದಯವಿಟ್ಟು ಮಧ್ಯಂತರ ತಡೆ ಕೊಡಬಾರದು. ಮಧ್ಯಂತರ ತಡೆ ಕೊಟ್ಟರೆ ಏನಾಗುತ್ತೆ? CM ಸಿದ್ದರಾಮಯ್ಯ ಅವರಿಗೆ ಫುಲ್ ರಿಲ್ಯಾಕ್ಸ್, ಸಂಕಷ್ಟದಿಂದ ಪಾರಾದಂತೆ. ಮಧ್ಯಂತರ ತಡೆ ಕೊಡಬಾರ್ದು, ಇದು ಕಂಟಿನ್ಯೂ ಇರಬೇಕು. ಹಾಗಾಗಿ ಪ್ರಭುಲಿಂಗ ನಾವದಗಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ನ್ಯಾಯಮೂರ್ತಿಗಳು ಸ್ಪಂದಿಸ್ತಾರ, ಕಾದ್ ನೋಡಬೇಕು. ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ಕೂಡ ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಪ್ರಭುಲಿಂಗ ನಾವದಗಿ ಅವರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ, ದಯವಿಟ್ಟು ನೀವು ಮಧ್ಯಂತರ ತಡೆ ಕೊಡಬೇಡಿ ಅಂತೇಳಿ. ಈಗ ಇದನ್ನ ಯಾವ ರೀತಿಯಾಗಿ ನ್ಯಾಯಮೂರ್ತಿಗಳು ಸ್ವೀಕರಿಸ್ತಾರೆ? ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ. ಒಂದು ಕಡೆ ವಿಚಾರಣೆನ ಮುಂದೂಡೋದ್ರ ಬಗ್ಗೆ ನ್ಯಾಯಮೂರ್ತಿಗಳು ಚರ್ಚೆಯನ್ನು ಮಾಡ್ತಿದ್ದಾರೆ. ತಕ್ಷಣ ನೋ ಮುಂದೂಡಬೇಡಿ, ನಾಳೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಇದೆ, ತಡೆ ಕೊಡಬೇಡಿ, ಮಧ್ಯಂತರ ತಡೆ ಕೊಡಬಾರ್ದು ಅಂತೇಳಿ ಮನವಿಯನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಅಲ್ಲಿ ನಾಳೆ ಆದೇಶ ಅಂತಂದ್ರೆ ತನಿಖೆಗೆ ಅಲ್ಲಿ ಆದೇಶವನ್ನ ನೀಡಬಹುದು, ಹೀಗಾಗಿ ಇಲ್ಲಿ ಮಧ್ಯಂತರ ತಡೆ ಬೇಡ ಅಂತ ಯಾವ ಕಾರಣಕ್ಕೆ ಕೊಡಬಾರ್ದು ಅಂತೇಳಿ ಈಗ ಪ್ರಭುಲಿಂಗ ನಾವದಗಿ ಅವರು ಅಲ್ಲಿ ವಿವರಣೆಯನ್ನ ಕೊಡ್ತಿದ್ದಾರೆ. ಮಧ್ಯಂತರ ತಡೆ ಕೊಡಬೇಡಿ ದಯವಿಟ್ಟು ಅಂತ ಹೇಳಿದ್ದಲ್ಲದೆ ಯಾವ ಕಾರಣಕ್ಕೋಸ್ಕರ ಮಧ್ಯಂತರ ತಡೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಈಗ ಅವರು ನ್ಯಾಯಮೂರ್ತಿಗಳಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿಗೆ 1.5 ಗಂಟೆ ಆಗಿದೆ ವಿಚಾರಣೆ ಆರಂಭ ಆಗಿ, ಇನ್ನೂ ಕೂಡ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ಮುಂದೂಡಬಹುದಾ ಅಂತೇಳಿ ಒಂದಷ್ಟು ತೀರ್ಮಾನಕ್ಕೆ ಬರ್ತಾರೆ, ಚರ್ಚೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಇಲ್ಲ ಅಂತೇಳಿ ಅದನ್ನು ತಕ್ಷಣ ಅಲ್ಲೇ ಇದ್ದಂಥ ವಕೀಲರು
ಮಧ್ಯಪ್ರವೇಶವನ್ನು ಮಾಡ್ತಾರೆ, ತಮ್ಮ ವಾದವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಏನಾಗಿದ್ರೆ ಸದ್ಯಕ್ಕೆ ಏನಾಗ್ಬೋದು ಅನ್ನುವಂತಹ ಕುತೂಹಲ ಎಲ್ಲರಲ್ಲಿಯೂ ಕೂಡ ಮನೆ ಮಾಡಿದೆ. ಈಗ ಸದ್ಯಕ್ಕೆ ವಾದ ಪ್ರತಿವಾದ ನಡೀತಾ ಇರೋದು. ನಾವಡಿಗೆ ಅವರು ಯಾಕೆ ಮಧ್ಯಂತರ ತಡೆಯನ್ನ ನೀಡಬಾರದು ಅನ್ನೋದ್ರ ಬಗ್ಗೆ ಸವಿವರಗಳನ್ನ ಕಾರಣಗಳನ್ನ ಕೊಡ್ತಾ ಅಲ್ಲಿ ಪೀಠದ ಗಮನ ಸೆಳೆಯುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಇಂತಿಂತ ಕಾರಣಗಳಿಗೆ ತಡೆಯನ್ನ ನೀಡಬಾರದು ಅನ್ನುವಂತಹ ವಿಚಾರವನ್ನ ಅವರು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ರಂಗನಾಥ್ ರೆಡ್ಡಿ ಅವರು ಕಾರಣವನ್ನ ನೀಡ್ತಾ ಇದ್ರು. ಅವರು ನೇರವಾಗಿ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇದೆ, ಹೀಗಾಗಿ ನಾಳೆ ತಡೆಯನ್ನ ಕೊಡಬಾರದು ಅನ್ನುವಂಥ ವಾದ ಅವರದ್ದು. ಈ ಕಡೆ ನಾವಡಿಗೆ ಅವರು ಕೂಡ ಹೌದು, ನಾಳೆ ಅಥವಾ ಇವತ್ತು ಯಾವುದೇ ಕಾರಣಕ್ಕೂ ತಡೆಯನ್ನ ಕೊಡಬಾರದು, ಮಧ್ಯಂತರ ತಡೆಯನ್ನ ಯಾಕೆ ಕೊಡಬಾರದು, ಯಾವ ಕಾರಣಕ್ಕಾಗಿ ಮಧ್ಯಂತರ ತಡೆಯನ್ನ ನೀಡಬಾರದು ಅನ್ನೋದರ ಬಗ್ಗೆ ಪ್ರಭುಲಿಂಗ ನಾವಡಿಗೆ ಅವರು ವಿವರಣೆಯನ್ನ ನೀಡ್ತಾ ಇದ್ದಾರೆ. ಸೊ ಎಲ್ಲವನ್ನೂ ಕೂಡ ಈಗ ನ್ಯಾಯಮೂರ್ತಿಗಳು ಆಲಿಸ್ತಾ ಇದ್ದಾರೆ. ಯಾವುದಕ್ಕೆ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಎಸ್, ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನಾಗ್ಬೋದು, ಏನ್ ನಿರೀಕ್ಷೆ ಇಟ್ಕೋಬಹುದು? ನಾಗೇಂದ್ರ ಬಾಬು, ಎಕ್ಸಾಕ್ಟ್ ಆಗಿ ಇದೇ ತರ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಖಂಡಿತ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದವನ್ನು ಮಂಡಿಸಿದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮತ್ತು ತುಂಬಾ ಅದ್ಭುತವಾದಂತಹ ರೀತಿಯಲ್ಲಿ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪಾತ್ರ ಅವ್ರದ್ದು ಇಲ್ಲ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡುವಂತ ಒಂದು ಪ್ರಯತ್ನವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿರುವಂತದ್ದು. ಆದ್ರೆ ಮತ್ತೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು, ಇದು ಯಾವೆಲ್ಲ ಕಾರಣಗಳಿಂದಾಗಿ ನೀಡಲಾಗಿದೆ ಅನ್ನುವಂಥದ್ದು ಚರ್ಚೆಗೆ ಬಂದಿರುವಂತಹ ವಿಚಾರ. ಒಂದು ವೇಳೆ ರಾಜ್ಯಪಾಲರು ನೀಡಿರುವಂತಹ ಅನುಮತಿ ಅದಕ್ಕೂ ಮೊದಲು ಸೂಕ್ತವಾದಂತಹ ಕಾನೂನುಗಳನ್ನ ಪಾಲನೆ ಮಾಡಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಳೆದ 1.5 ಗಂಟೆಗಳಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದಗಳು ನಡೀತಾ ಇದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾರಣಕ್ಕೂ ಕೂಡ ತಡೆ ನೀಡಬಾರ್ದು ಅಂತ ಹೇಳಿ ಒಂದು ಕಡೆಯಲ್ಲಿ ಟಿ.ಜೆ. ಅಬ್ರಹಾಂ ಪರ ವಕೀಲರು ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ನ್ಯಾಯಾಧೀಶರು ಈ ಎರಡೂ ಕಡೆ ವಕೀಲರನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಒಂದು ವೇಳೆ ನಾಳೆಗೆ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳು ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಾಳೆಗೆ ಮುಂದೂಡಿಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇದು ಇನ್ನೂ ಕೂಡ ಕಂಟಿನ್ಯೂ ಆಗತ್ತಾ ಅಥವಾ ಸದ್ಯದ ಮಟ್ಟಿಗೆ ಈ ಒಂದು ವಾದ ಪ್ರತಿವಾದಗಳನ್ನ ಆಲಿಸಿರುವಂತಹ ಕೋರ್ಟು ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಲ್ಲೂ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಕೆವಿಎಟ್ ಕೂಡ ಸಲ್ಲಿಕೆ ಮಾಡಲಾಗಿದೆ ದೂರದವರ ಕಡೆಯಿಂದ, ನಮ್ಮ ವಾದವನ್ನು ಕೂಡ ಆಲಿಸಬೇಕು ಅನ್ನುವಂಥದ್ದು. ಸೊ ಎಲ್ಲ ಕಾರಣಗಳಿಂದಾಗಿ ಬಹುಶಃ ಇವತ್ತು ಈ ಒಂದು ವಾದ ಪ್ರತಿವಾದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ನಾಳೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಒಂದು ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆಗೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ನಾಗೇಂದ್ರ, ಈಗ ನೋಡಿ, ಅಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಯಿತು. ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದರ ಕಾರಣವನ್ನು ಪ್ರಸ್ತಾಪ ಮಾಡಿಲ್ಲ. ಆದರೆ ಕಾರಣ ಕೊಟ್ಟಿದ್ದಾರೆ, 3 ಜನ ಕೊಟ್ಟಿರುವಂಥ ದೂರುದಾರರು ಅದರಿಂದ ನನಗೆ ತೃಪ್ತಿದಾಯಕವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅಂತೇಳಿ. ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಅದು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅಂತೇಳಿ ಈ ಒಂದು ಕೋರ್ಟ್ನ ಕಲಾಪದ ವಿಚಾರವಾಗಿ ಹೇಳೋದಾದ್ರೆ ಸುನಿಲ್. ನಾಗೇಂದ್ರ ಬಾಬು, ಈಗ ಸಿಎಂ ವಿರುದ್ಧ ಪ್ರಮುಖವಾಗಿ ಇರುವಂತಹ ಆರೋಪ ಅಂತ ಹೇಳಿದ್ರೆ ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಈವನ್ ದೂರುದಾರರು ಟಿ.ಜೆ. ಅಬ್ರಹಾಂ ಇರ್ಬೋದು, ಸ್ನೇಹಮಯ ಕೃಷ್ಣ ಇರ್ಬೋದು, ಅವರೆಲ್ಲರೂ ಕೂಡ ನೀಡಿದಂತಹ ದೂರಿನಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಆದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಒಂದು ಪತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಮಾಹಿತಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ ಅಥವಾ ಅದನ್ನ ಮೆನ್ಷನ್ ಮಾಡಿರಲಿಲ್ಲ ಅನ್ನುವಂಥದ್ದು ಕೂಡ ಆ ಒಂದು ಡಾಕ್ಯುಮೆಂಟ್ ಮೂಲಕ ಗೊತ್ತಾಗಿತ್ತು. ಸೊ ಈ ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಲಾಗಿದೆ. ರಾಜ್ಯಪಾಲರು ಯಾವ ಆಧಾರದ ಮೇಲೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂಡ್ ಈ ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಆಗುವಂತಹ ವಿಚಾರಗಳು ಕೂಡ ಪರಿಗಣನೆಗೆ ತಗೋಬೇಕಾಗುತ್ತೆ. ಆದ್ರೆ ರಾಜ್ಯಪಾಲರು ಅದು ಯಾವುದನ್ನು ಕೂಡ ಪರಿಗಣನೆಗೆ ತಗೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ